ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ 3 ಫೋಟೋ ವೈರಲ್ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲಿ ಛೀಮಾರಿ. ಬೆಳಗಾವಿ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗ್ತಾರಾ ದರ್ಶನ್? ದುಡ್ಡು ಕೊಟ್ರೆ ಏನೆಲ್ಲ ಸಿಗುತ್ತೆ ಗೊತ್ತಾ ಪರಪ್ಪನ ಅಗ್ರಹಾರದ ಜೈಲಿನೊಳಗೆ? ಈ ಸುದ್ದಿಯನ್ನ ನೋಡೋಣ ಜೈಲಲ್ಲಿ ಬಿಂದಾಸ್ ನ್ಯೂಸ್ ಟಾಪ್ನಲ್ಲಿ. ಪರಪ್ಪನ ಅಗ್ರಹಾರದಲ್ಲಿನ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಿದೆ. ದರ್ಶನ್ ರಾಜಾತಿಥ್ಯದ ಫೋಟೋ ವೈರಲ್ ಬೆನ್ನಲ್ಲೇ TV9 ಅವ್ಯವಸ್ಥೆ ಕುರಿತು ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಇದರ ನಡುವೆ ಪರಪ್ಪನ ಅಗ್ರಹಾರ ಜೈಲಿನ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ದರ್ಶನ್ ಮಾತ್ರವಲ್ಲ, ಪ್ರತಿ ಕೈದಿಗೂ ಸವಲತ್ತು ಸಿಗುತ್ತಂತೆ. ಸವಲತ್ತು ಬೇಕಾದ್ರೆ ಸಾವಿರಾರು ರೂಪಾಯಿ ದುಡ್ಡು ಕೊಡಬೇಕು ಎನ್ನಲಾಗಿದೆ. ಜೈಲಲ್ಲಿ ವಸ್ತುಗಳ ಸಪ್ಲೈಗೆ ಒಂದು ಪ್ರತ್ಯೇಕ ಸಿಂಡಿಕೇಟ್ ಇದೆಯಂತೆ. 10 ವರ್ಷಕ್ಕಿಂತ ಹೆಚ್ಚು ಕಾಲ ಇರುವ ಕೈದಿಗಳೇ ಈ ಸಿಂಡಿಕೇಟ್ಗೆ ಸದಸ್ಯರಾಗಿದ್ದಾರಂತೆ. ಕೈದಿಗಳಿಗೆ ಏನು ನೀಡಬೇಕೆಂದು ಕೈದಿಗಳಿಂದಲೇ ನಿರ್ಧಾರ ಮಾಡ್ತಾರಂತೆ. ಸಿಂಡಿಕೇಟ್ ಸೇರುವ ಸ್ವಯಂ ಸೇವಕ ಸೀನಿಯರ್ ಕೈದಿಗಳಾಗಿದ್ದು, ಹಣ ಕೊಡುವ ಕೈದಿಗಳಿಗೆ ಈ ಸ್ವಯಂ ಸೇವಕರ ಸವಲತ್ತು ಸಿಗಲಿದೆ ಎನ್ನಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಯಾವ ಕೈದಿಗಳು ಯಾವ ಸೆಲ್ನಲ್ಲಿ ಇರಬೇಕು, ಎಷ್ಟು ಹಣಕ್ಕೆ ಯಾವ ಸೌಲಭ್ಯ ಕೊಡಬೇಕೆಂದು ಡಿಸೈಡ್ ಮಾಡಲಾಗುತ್ತಂತೆ. ಬಿಸಿ ನೀರಿಗೆ ಒಂದು ರೇಟ್, ಸಿಗರೇಟಿಗೆ ಒಂದು ರೇಟ್, ಊಟಕ್ಕೆ ಒಂದು ರೇಟ್, ಎಣ್ಣೆಗೆ ಒಂದು ರೇಟ್, ಫೋನ್, ಬೆಡ್, ಮಸಾಜ್ ಸೇರಿ ಪ್ರತಿಯೊಂದಕ್ಕೂ ರೇಟ್ ಫಿಕ್ಸ್ ಮಾಡಲಾಗುತ್ತಂತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳಿಂದ ವ್ಯವಸ್ಥಿತವಾಗಿ ಹಣ ಸಂಗ್ರಹಿಸುವ ಸ್ವಯಂ ಸೇವಕರು ಕೈದಿಗಳ ಭೇಟಿಗೆ ಆಗಮಿಸೋರಿಂದಲೂ ಹಣ ಪಡೆಯುತ್ತಾರಂತೆ. ಫೋನ್ ಪೇ, ಗೂಗಲ್ ಪೇ, ಬ್ಯಾಂಕ್ಗಳಿಂದ ಹಣ ವರ್ಗಾವಣೆ ಮಾಡಿಸಿಕೊಂಡು ಕೈದಿಗಳಿಂದ ಸಿಂಡಿಕೇಟ್ ಸದಸ್ಯರಿಗೆ ಹಣ ನೀಡಲಾಗುತ್ತೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ನಟ ದರ್ಶನ್ ಜೈಲು ಆವರಣದಲ್ಲಿ ನಟೋರಿಯಸ್ ಕ್ರಿಮಿನಲ್ಗಳ ಜೊತೆ ಕುಳಿತು ಸಿಗರೇಟ್ ಸೇದುತ್ತಾ, ಟೀ ಪಾರ್ಟಿ ಮಾಡುತ್ತಾ, ಕೊಲೆ ಹಂತಕರ ಜೊತೆ ದಿಲ್ದಾರ್ ಆಗಿ ಕುಳಿತಿದ್ದ ಫೋಟೋ ವೈರಲ್ ಆಗಿತ್ತು. ಅಲ್ಲದೆ ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿದ್ದ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ದರ್ಶನ್ಗೆ ಜೈಲಲ್ಲಿ ಬೆಡ್ ವ್ಯವಸ್ಥೆ ಮಾಡಿರೋದು ಕೂಡ ಬಯಲಾಗಿದೆ. ಸಿಗರೇಟ್ ಹಿಡಿದು ಬೆಡ್ ಮೇಲೆ ಕೂತಿರೋ ದರ್ಶನ್ ಮತ್ತೊಬ್ಬ ಕೈದಿಯೊಂದಿಗೆ ಮಾತನಾಡ್ತಿರೋ ಫೋಟೋ ರಿವೀಲ್ ಆಗಿದೆ. ನಟ ದರ್ಶನ್ ಮನೆ ಊಟ ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಆದ್ರೆ ಅಸಲಿ ವಿಚಾರ ಬೇರೆಯದ್ದೇ ಇದೆ. ಕೋರ್ಟ್ ಆದೇಶ ಮಾಡಿದ್ರು ದರ್ಶನ್ಗೆ ಮನೆ ಊಟ ಸಪ್ಲೈ ಆಗ್ತಿದ್ಯಂತೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಬನಶಂಕರಿಯಲ್ಲಿರೋ ಶಿವಾಜಿ ಮಿಲಿಟರಿ ಹೋಟೆಲ್ನಿಂದ ಬಿಸಿ ಬಿಸಿ ಬಿರಿಯಾನಿ ಹೋಗ್ತಿತ್ತಂತೆ. ದರ್ಶನ್ಗೆ ಬಿರಿಯಾನಿ ಜೊತೆ ಕಿಕ್ಕೇರಿಸಿಕೊಳ್ಳಲು ಮದ್ಯ ಕೂಡ ಸಪ್ಲೈ ಆಗ್ತಿತ್ತು ಅನ್ನೋದು ಗೊತ್ತಾಗಿದೆ. ಹೈ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿ ನಟೋರಿಯಸ್ಗಳ ಜೊತೆ ಕೂತು ದರ್ಶನ್ ಪಾರ್ಟಿ ಮಾಡ್ತಿದ್ರಂತೆ. ದರ್ಶನ್ಗೆ ರೌಡಿ ವಿಲ್ಸನ್ ಗಾರ್ಡನ್ನಾಗ ಬಿರಿಯಾನಿ, ಎಣ್ಣೆ, ಸಿಗರೇಟ್ ಹಾಗೂ ಮಸಾಜ್ ವ್ಯವಸ್ಥೆ ಮಾಡಿಸಿದ್ದ ಅನ್ನೋದು ಗೊತ್ತಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಅನ್ನೋದು ಜೈಲಾಗಿ ಉಳಿದಿಲ್ಲ, ಅದೊಂದು ಸ್ವರ್ಗ ಅಂತ ಅಲ್ಲಿ ಕಾಲ ಕಳೆದು ವಾಪಸ್ಸಾಗಿರೋ ಮಾಜಿ ಕೈದಿಗಳೇ ಹೇಳುತ್ತಿದ್ದಾರೆ. 35,000 ಹಣ ಕೊಟ್ರೆ ಹುಡುಗಿಯರನ್ನು ಕರೆಸ್ತಾರೆ, ಜೈಲಲ್ಲೇ ಮಾಂಸದಂಧೆ ಮಾಡ್ತಾರಂತ ಮಾಜಿ ಕೈದಿಗಳೇ ಆರೋಪಿಸಿದ್ದಾರೆ. ಒಂದು ಹುಡುಗಿಗೆ 35,000 ರೂಪಾಯಿ ಕೊಟ್ಟು ಒಬ್ಬ ಹುಡುಗಿನ ಕಳಿಸ್ತಾರಂತೆ ಜೈಲಲ್ಲಿ. ಅಂದ್ರೆ ಏನು, ಅಪರಾಧಿ ಕೈದಿಗಳು ಇರ್ತಾರಲ್ಲ ಹೆಣ್ಮಕ್ಳು, ಅವಳನ್ನ ಕಳಿಸ್ಕೊಡ್ತಾರ. 35,000 40,000 ಹಿಂಗೆ ದುಡ್ಡು ಇಸ್ಕೊಂಡು ಕಳಿಸ್ಕೊಡ್ತಾರೆ ಅನ್ನೋದು. ದರ್ಶನ್ ಮತ್ತಿತರರಿಗೆ ರಾಜ್ಯಾತಿಥ್ಯ ಒದಗಿಸ್ತಾ ಇರುವ ಪ್ರಕರಣವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಭೀರವಾಗಿ ಪರಿಗಣಿಸಿದ್ದಾರೆ. ದರ್ಶನ್ ಮತ್ತು ಇತರರನ್ನ ಕೂಡಲೇ ಬೇರೆ ಬೇರೆ ಕಾರಾಗೃಹಗಳಿಗೆ ಸ್ಥಳಾಂತರ ಮಾಡುವಂತೆ ಸೂಚಿಸಿದ್ದಾರೆ. ಅಲ್ಲದೆ ಕಾರಾಗೃಹಕ್ಕೆ ಭೇಟಿ ನೀಡಿ ಪ್ರಕರಣದ ಬಗ್ಗೆ ಸಂಪೂರ್ಣ ವರದಿ ನೀಡುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚನೆ ನೀಡಿದ್ದಾರೆ. ನಟ ದರ್ಶನ್ ಹಾಗೂ ಇತರೆ ಆರೋಪಿಗಳನ್ನ ಯಾವುದೇ ಕ್ಷಣದಲ್ಲಾದರೂ ಬೆಳಗಾವಿ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ.